ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದ, ಇವತ್ತು ಭಾನುವಾರದ ಸ್ಪೆಷಲ್ ಆಗಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ನಾನು ಫಾರಂ ಕೋಳಿ ಸಾಂಬಾರನ್ನು ಮಾಡ್ತಿದ್ದೀನಿ. ಅದನ್ನೇ ಹೇಗೆ ಮಾಡೋದು, ಯಾವ ರೀತಿ ಮಾಡಿದ್ರೆ ಎಷ್ಟೆಲ್ಲ ಟೇಸ್ಟ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಬಿಸಿ ಮುದ್ದೆಗಂತೂ ಇದು ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಬನ್ನಿ ಈಗ ಈ ವಿಡಿಯೋದಲ್ಲಿ ಹೇಗೆಲ್ಲ ನಾನು ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 4 ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಜೊತೆಗೆ ಒಂದು 2 ಗಡ್ಡೆ ದಪ್ಪಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು 6 ರಿಂದ 7 ಹಸಿಮೆಣಸಿಕಾಯಿ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋತೀನಿ. ನಾನು ಎಲ್ಲ ಮಸಾಲೆನೂ ಜೊತೆಯಲ್ಲೂ ರುಬ್ತಾ ಇಲ್ಲ. ಒಂದು ಅರ್ಧ ಹೋಳಾಗೋಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಕಾಯಿ ಜಾಸ್ತಿ ಹಾಕಬೇಡಿ. ಮತ್ತು ಒಂದು 2 ಟೊಮೊಟೊ ತಗೊಂಡಿದ್ದೀನಿ. 1 ಸ್ಪೂನಷ್ಟು ಹುರ್ಗಡ್ಲೆ ತಗೊಂಡಿದ್ದೀನಿ. ಜೊತೆಗೆ ಮಟನ್ ಸಾಂಬಾರು ಪೌಡರನ್ನು ಒಂದು 2 ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಾವು ಈ ಕ್ವಾಂಟಿಟಿಯನ್ನು ಹಾಕೋಬೇಕಾಗತ್ತೆ. ನೋಡಿ, ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಇದಿಷ್ಟನ್ನು ಸೈಡ್ಗೆ ಎತ್ತಿಟ್ಕೊಂಡು ಎಲ್ಲ ರೆಡಿಯಾಗಿದೆ. ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ಕುಕ್ಕರ್ಗೆ ಸ್ವಲ್ಪ ಆಯಿಲನ್ನು ಹಾಕೋತಾ ಇದ್ದೀನಿ. ಆಯಿಲ್ ಹಾಕಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಚೆಂದಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಚಿಕನ್ ಸಾಂಬಾರು ಅನ್ನೋದು, ಈ ನಮ್ಮ ಫಾರಂ ಕೋಳಿ ಸಾಂಬಾರು ಏನಿದೆಯಲ್ಲ ಅದರ ಸ್ಮೆಲ್ಲೆಲ್ಲ ಹೋಗ್ಬೇಕಂತಂದರೆ ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೊಂಡು ಅದ್ರ ಜೊತೆಗೆ ನಾವು ಈಗ 1.5 kg ಆಗೋಷ್ಟು ಚಿಕನ್ ಇದೆ, ಅದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ನಾನು ಇದಕ್ಕೆ ಮಸಾಲೆ ರುಬ್ಕೊಂಡಿದ್ನಲ್ಲ, ಹಸಿರು ಮಸಾಲೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಫಾರಂ ಕೋಳಿ ಸಾಂಬಾರನ್ನು ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದರಲ್ಲಿರುವಂತಹ ಬ್ಯಾಡ್ ಸ್ಮೆಲ್ ಏನಿದೆಯಲ್ಲ ಎಲ್ಲ ಹೋಗುತ್ತೆ. ಈ ಮಸಾಲೆ ಒಳಗೆ ಬೇಯೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ. ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ ಎಲ್ಲನೂ ಇದರಲ್ಲಿ ತಿನ್ಬೋದು. ಆದರೆ ಇದ್ರ ಕಾಂಬಿನೇಷನ್ ಅಂದರೆ ನೋಡಿ, ಸ್ವಲ್ಪ ಅರಿಶಿನದ ಪುಡಿ ಮತ್ತು ಚಿಕನ್ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಚಿಕನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರಲ್ಲಿರುವಂಥ ಬ್ಯಾಡ್ ಸ್ಮೆಲ್ ಹೋಗೋದ್ರ ಜೊತೆಗೆ ಅದು ಉಪ್ಪು ಖಾರ ಎಲ್ಲನೂ ಮಸಾಲೆ ಜೊತೆಗೆ ಬೇಯುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು 1 ಹಿಡಿ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೋಡಿ ಆನಂತರ ಹಾಕೋಬೋದು, ಇಲ್ಲಾಂದರೆ ಇದೇ ಸಾಕಾಗುತ್ತೆ. ಈಗ ನೋಡ್ತಿದ್ದೀರಲ್ಲ, ಚಿಕನನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಉಪ್ಪು ಹಾಕಿದ್ದೀವಲ್ಲ, ಈಗ ಅದರಲ್ಲಿ ಜಾಸ್ತಿ ನೀರಿನಂಶ ಏನಿದೆಯಲ್ಲ ಆ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನಾವು ಇದರಲ್ಲಿ ಉಪ್ಪು, ಖಾರ ಮತ್ತು ಹುಳಿ ಎಲ್ಲ ಪ್ರತಿಯೊಂದು ಮಸಾಲೆನೂ ಹಾಕಿರೋದ್ರಿಂದ ಇದು ಚೆನ್ನಾಗಿ ಚಿಕನ್ ಒಟ್ಟಿಗೆ ಚೆನ್ನಾಗಿ ಬೆರೆಯೋದ್ರಿಂದ ಉಪ್ಪಿನ ಜೊತೆಗೆ ಅದರಲ್ಲಿರುವಂತಹ, ಈಗ ನೋಡಿ ಕುದೀತಾ ಇದೆ, ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಚಿಕನ್ಗೆ ಉಪ್ಪು ಹಾಕಿದ ತಕ್ಷಣವೇ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಆ ನೀರೇನಿದೆಯಲ್ಲ ಅದೆಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಒಂದು 80-85% ಅಷ್ಟು ನೀರು ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೋಬೇಕಾಗತ್ತೆ. ಈ ಹಂತದಲ್ಲೇ ಒಂದಷ್ಟು ಚಿಕನ್ನು ಒಂದು 50% ಬೆಂದೇ ಹೋಗ್ಬಿಡತ್ತೆ. ಯಾಕೆ ಅಂದರೆ ಚಿಕನ್ ಬೇಗ ಬೇಯೋದ್ರಿಂದ ಈ ರೀತಿ ಮಾಡೋದ್ರಿಂದ ನಾವು ಈ ನೀರಂಶ ಎಲ್ಲ ಸುಂಡಲೇಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದರಲ್ಲಿರುವಂತಹ ಬ್ಯಾಡ್ ಸ್ಮೆಲ್ ಏನಿದೆಯಲ್ಲ, ಫಾರಂ ಕೋಳಿ ಅಂದರೆ ಒಂಥರ ಅದು ನಾಟಿ ಕೋಳಿಯಷ್ಟು ಇದಿರೋದಿಲ್ಲ. ಹಾಗಾಗಿ ಈ ರೀತಿಯೇ ಅದನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಒಂದು ಹದವಾಗಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದರಲ್ಲಿರುವಂಥ ಏನಂತಾರೆ ಗಬ್ಬು ವಾಸನೆ ಅಂತ ಹೇಳ್ತಾರೆ ನೋಡಿ, ಚಿಕನ್ನು ಅದೆಲ್ಲ ಹೋಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಬರಬೇಕಾಗತ್ತೆ. ಅದಕ್ಕೆ ನಾವು ಅರಿಶಿನದ ಪುಡಿ, ಉಪ್ಪು ಎಲ್ಲನ ಹಾಕಿ ಫ್ರೈ ಮಾಡುವಂಥದ್ದು, ಅದರಲ್ಲಿರುವಂಥ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗಲಿ ಅಂಥೇಳಿ. ಈ ಎಲ್ಲ ಡ್ರೈ ಆಗೋದ್ರೊಳಗಡೆ ಅದು ಒಂದು ಘಮ ಬರುತ್ತೆ, ನಮಗೆ ಗೊತ್ತಾಗುತ್ತೆ ಈಗ ನಮಗೆ ಚಿಕನ್ ರೋಸ್ಟ್ ಆಗಿದೆ ಅಂಥೇಳಿ. ನಾವು ಕಾಯಿ ಮಸಾಲೆ ಏನು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಆಗ ಹಾಕೋಬೇಕಾಗತ್ತೆ. ಈ ನೀರಿದ್ದಾಗಲೇ ಹಾಕೋದಕ್ಕೆ ಹೋಗಬಾರ್ದು. ನಾನು ಹೇಳಿದ್ನಲ್ಲ ನೋಡಿ, ಇಷ್ಟು ಹದವಾಗಿ ನೀರೆಲ್ಲ ಡ್ರೈ ಆದ ನಂತರ ನಾವು ಕಾಯಿ ಮತ್ತು ಟೊಮೊಟೊ ಜೊತೆಗೆ ಹುರ್ಗಡ್ಲೆ, ಸಾಂಬಾರು ಪೌಡರ್ ಎಲ್ಲನೂ ಹಾಕಿ ರುಬ್ಬಿದ್ವಲ್ಲ, ಈ ಹಂತದಲ್ಲಿ ನಾವು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದು ಯಾವುದೂ ಡ್ರೈ ಆಗಿ ಹಾಕಿರೋದ್ರಿಂದ ನಾವು ಯಾವುದೂ ಇದನ್ನು ಫ್ರೈಯನ್ನು ಮಾಡಿಲ್ಲ. ಹಂಗಾಗಿ ಒಂದು ಕುದಿ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ನಾವೇನು ಜಾರ ಎಲ್ಲ ಇರುತ್ತೆ ನೋಡಿ ನಮ್ಮ ಮಸಾಲೆ, ಅದನ್ನೆಲ್ಲ ತೊಳೆದು ಅದಕ್ಕೆ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಮಗೆ ಎಷ್ಟು ನಾನು ಈಗಾಗಲೇ ಹೇಳ್ದಂಗೆ ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಾವು ಮಸಾಲನ
ಹಾಕ್ಕೊಂಡಿರ್ತೀವಿ. ಹಾಗಾಗಿ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ, ಯಾಕೆಂದರೆ ಜಾಸ್ತಿ ತೆಳುವಾದ್ರೂ ಅದು ರುಚಿ ಬರಲ್ಲ, ಜಾಸ್ತಿ ಗಟ್ಟಿ ಆದ್ರೂ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಗ್ರೇವಿ ಮಾಡ್ತಿದ್ದೀವ, ಸಾಂಬಾರು ಮಾಡ್ತಿದ್ದೀವ ಅನ್ನೋದ್ರ ಮೇಲೆ ನಾವು ಮಸಾಲೆಯನ್ನು ಹಾಕ್ಕೊಂಡಿರ್ತೀವಿ. ಹಾಗಾಗಿ ಸಾಂಬಾರ್ಗೆ ಹಾಕಿರುವಂಥ ಮಸಾಲೆನ ಸಾಂಬಾರೇ ಮಾಡಬೇಕು. ಗ್ರೇವಿಗೆ ಹಾಕಿರುವಂಥ ಮಸಾಲೆಯಲ್ಲಿ ಸಾಂಬಾರು ಮಾಡೋಕ್ಕೆ ಹೋದರೆ ಚೆನ್ನಾಗಿರೋದಿಲ್ಲ. ಹಂಗಾಗಿ ಅದಕ್ಕೆ ಹಾಕ್ಕೋಬೇಕು. ನೋಡಿ, ಸಾಂಬಾರು ಕುದೀತಾ ಇದೆ. ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಸಾಂಬಾರು ಅಂದಮೇಲೆ. ಅದು ಮುದ್ದೆ ಜೊತೆಗೆ ಈ ರೀತಿಯೇ ಇದ್ರೇ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಒಂದು 90% ರೆಡಿಯಾಗಿದೆ. ನಾನು ಈಗಾಗಲೇ ಉಪ್ಪನ್ನು ಹಾಕಿರೋದ್ರಿಂದ ಆ ಉಪ್ಪೇ ಇದಕ್ಕೆ ಸಾಕಾಗಿತ್ತು. ಹಾಗಾಗಿ ನಾನು ಯಾವುದೇ ಉಪ್ಪನ್ನು ಹಾಕಿಲ್ಲ. ಒಂದು 5-10 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ, ವಾವ್, ತೆಗೆದ್ರೆ ರೆಡಿಯಾಗಿದೆ. ಚಿಕನ್ ಏನು ಹೇಳ್ತೀವಿ, ಫಾರಮ್ ಕೋಳಿ ಚಿಕನ್ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನೀವು ಯಾವುದ್ರ ಜೊತೆಗೆ ಬೇಕಾದರೂ ಸರ್ವ್ ಮಾಡ್ಕೋಬೋದು, ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.